ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಬಹಳಷ್ಟು ಜನರಿಗೆ ಏನೈತ್ಲ ಈಗ 24 ಏನು ವೆಟ್ರನರಿ ಸೀಟ್ ಅದಾವಲ್ಲ ಅದ್ರ ಬಗ್ಗೆ ಬಹಳಷ್ಟು ಸ್ಟೂಡೆಂಟಿಗೂ ಗೊತ್ತಿಲ್ಲ. ಬಹಳಷ್ಟು ಸ್ಟೂಡೆಂಟ್ ಏನೈತ್ಲ ಲಾಂಗ್ ಟರ್ಮಿಗೆ ಹೋಗಿರ್ತಾರೋ ಮತ್ತು ಕೆಲವೊಂದಿಷ್ಟು ಜನ ಡ್ರಾಪ್ ತೊಗೊಂಡಿರ್ತಾರೋ. ಅವ್ರು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೇನೈತ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಏನಂದ್ರೆ ಬಹಳಷ್ಟು ಜನದು ಒನ್ ಇಯರ್ ವೇಸ್ಟ್ ಆಗೋದೇನೈತ್ಲ ನಿಮ್ಮಿಂದ ಉಳಿಸಿದಂಗೆ ಆಗ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ KCET ಎಕ್ಸಾಮ್ ಬರ್ದಿರ್ತಾರೋ ಅವ್ರಿಗೇನೈತ್ಲ ಬಹಳಷ್ಟು ಯೂಸ್ಫುಲ್ ಆಗ್ತೈತಿ. ಅವ್ರದ್ದೇನೈತ್ಲ 1 ಇಯರ್ ಸೇವ್ ಮಾಡಿದಂಗೆ ಅನಿಸ್ತತಿ. ಈ ವಿಡಿಯೋ ಒಳಗೆ ಏನಂದ್ರೆ ಆಲ್ರೆಡಿ ವೆಟರ್ನರಿ ಸೀಟ್ ಏನೈತ್ಲ 24 ಸೀಟ್ಗಳೇನೈತ್ಲ ಇನ್ನೂ ವೇಕೆಂಟ್ ಅದಾವು. ಅದ್ರದ್ದು ಏನೈತ್ಲ ಲಾಸ್ಟ್ ಡೇಟ್ 6ನೇ ತಾರೀಕು ಐತಿ. ನೀವೇನೈತ್ಲ ಕೆಇಗೆ ವಿಸಿಟ್ ಮಾಡಿ DDಯನ್ನು ಪೇ ಮಾಡಿ ನಿಮಗೂ ಅಡ್ಮಿಷನ್ ಸಿಗ್ಬೋದು. ವೆಟ್ರನರಿ ಕಾಲೇಜ್ದಾಗ ಬಹಳಷ್ಟು ಮಂದಿ KCET ಟಾಪರ್ಸ್ ಇದ್ರೂ ಈ ಸೀಟ್ ಏನೈತ್ಲ ಸಿಗ್ತಿರಂಗಿಲ್ಲ. ಆಲ್ಮೋಸ್ಟ್ ಆಲ್ 2,000-3,000 ರ್ಯಾಂಕ್ ಯಾರ್ದೆಲ್ಲ ಇರ್ತೈತಿ ಅವ್ರಿಗೆಷ್ಟೇ ಸಿಗೋ ಚಾನ್ಸಸ್ ಇರ್ತೈತಿ. ಆದ್ರೆ ಇಲ್ಲಿ ವೇರಿಯೇಷನ್ ಆಗ್ತೈತಿ. ಏನಂದ್ರೆ 24 ಸೀಟ್ ಅದಾವು. ಆಲ್ಮೋಸ್ಟ್ ಆಲ್ ಎಲ್ಲರೂ MBBS ಆಗಿರ್ಬೋದು, BAMS ಆಗಿರ್ಬೋದು, BDS ಆಗಿರ್ಬೋದು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿರ್ತಾರೆ. ಮತ್ತು ಇಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೋ ಈಗ ಆಯುಷ್ ಆಗಿರ್ಬೋದು ಎಲ್ಲ ಅಡ್ಮಿಷನ್ ತೊಗೊಂಡಿರ್ತಾರೋ ಅವಾಗ ಈಗೇನೈತ್ಲ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೋಸ್ಕರನ ಟ್ರೈ ಮಾಡಿರಿ. ಏನು ಬಹಳಷ್ಟೇನು ಫೀಸ್ ಇಲ್ಲ. ಫೀಸ್ ಎಷ್ಟೈತೆ ಅಂದ್ರೆ 78,000 ಜನರಲ್ ಮೆರಿಟ್ದವ್ರಿಗೆ ಫೀಸ್ ಐತಿ. ಮತ್ತು SC ಕ್ಯಾಟಗರಿ ಯಾರೆಲ್ಲ ಇರ್ತಾರೋ ಮತ್ತು ST ಕ್ಯಾಟಗರಿಗೆ ಏನೈತ್ಲ ಬರೀ 12,000 ಫೀ ಐತಿ. ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತಾನಿ. ನನ್ನ ಹಳಿ ವಿಡಿಯೋ ಒಳಗೆ ಏನೈತ್ಲ ಕಂಪ್ಲೀಟ್ ಏನೇನೆಲ್ಲ ಒಯ್ಯಬೇಕು ಅನ್ನೋದು ಕಂಪ್ಲೀಟಾಗಿ ವಿಡಿಯೋ ಮಾಡೇನಿ. ಅಲ್ಲಿ ಹೋಗಿ ನೋಡ್ರಿ. ನಿಮಗೇನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಜೂನಿಯರ್ಸ್ಗೂ ಶೇರ್ ಮಾಡಿರಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಮತ್ತು KCET ಮತ್ತು NEETದು ಏನೈತ್ಲ ಅಪ್ಡೇಟ್ ಕೊಡ್ತಿರ್ತಾನೆ. ಈ ವಿಡಿಯೋ ಥ್ಯಾಂಕ್ ಯು.